ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. शीघ्रनेत्रं बृहदरं मङ्गलनिदानं दर्शयामि शोमानमिहतेदं धान्यं पशुं भवति लाभं च संवत्सरं दीर्घमायुः महागणपतिप्रसादसिद्धिरस्तु. ಕೈ ಇಳಿಸ್ರಿ. ಹಿಡ್ಕೊಳ್ರಿ, ಇದನ್ನ ಕಾರ್ಡ್ ಹಿಡ್ಕೊಳ್ರಿ, ಕಾರ್ಡ್ ಹತ್ತಟ ಬರ್ತೀರಲ್ಲ. ಕಾಂಗ್ರೆಸ್ ಮತ್ತೆ ಕೇಂದ್ರದಲ್ಲಿ ಗೆದ್ದರೆ 1 ಲಕ್ಷ ಪ್ರತಿ ತಿಂಗಳು ವರ್ಷಕ್ಕೆ ಬರುತ್ತೆ. ಒಂದು ಕುಟುಂಬಕ್ಕೆ ಒಂದು ಅಂಟಿಸೋಗಿರ್ತೀವಿ. ಎಲ್ಲಿಗೆ ಅಂಟಿಸೋದು ಇದನ್ನ? ಎಲ್ಲ ಬರ್ತಾ ಇದೆ. ಈಗ ಮತ್ತೆ 1 ಲಕ್ಷ ಬರ್ಬೇಕು. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರ್ತಿದ್ದಂಗೆ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್. ಗೀತಾ ಶಿವರಾಜ್ ಕುಮಾರ್ಗೆ. ಶಿವಮೊಗ್ಗ ನಗರದಲ್ಲಿ ಇಂದು ವಿನಾಯಕ ಸ್ವಾಮಿಯ ದೇವರ ದರ್ಶನವನ್ನು ಆಶೀರ್ವಾದ ಪಡೆದು ಎಲ್ಲ ಕಾಂಗ್ರೆಸ್ ಪಕ್ಷದ ನಗರದ ಮುಖಂಡರುಗಳು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರುಗಳು, ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ಗಳು, ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ವಾರ್ಡ್ನ ಅಧ್ಯಕ್ಷರುಗಳು, ಈ ರೀತಿ ಅನೇಕ ಅಧ್ಯಕ್ಷರುಗಳನ್ನು ಒಳಗೊಂಡು ಇವತ್ತು ವಿನಾಯಕ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದ ತಗೊಂಡ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ, ವಿನಾಯಕ ಸ್ವಾಮಿ ದರ್ಶನ ಆಶೀರ್ವಾದ ಪಡೆದ ಮೇಲೆ ನಾಳೆಯಿಂದ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ 288 ಬೂತ್ಗಳಿಗೂ ಕೂಡ ಏಕಕಾಲಕ್ಕೆ ಈ ಗ್ಯಾರಂಟಿ ಕಾರ್ಡ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಇಬ್ರು ಬ್ಲಾಕ್ ಅಧ್ಯಕ್ಷರುಗಳು ಶಿವಕುಮಾರ್ ಅವರು ಹಾಗೂ ಕಲಿಮುಲ್ಲಾ ಅವರು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳ ಜೊತೆ ಸಭೆ ಕರೆದು ನಾಳೆ ಏಕಕಾಲಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡೋಣ. 25ನೇ ತಾರೀಕು ತನಕನೂ ಕೂಡ ಟಾರ್ಗೆಟ್ ಇದೆ. ಎಲ್ಲ ಒಂದ್ ಕಡೆ ಜನಕ್ಕೆ ಗ್ಯಾರಂಟಿ ಕಾರ್ಡ್ ಅನ್ನ ಕಳೆದ 2022ನೇ ಇಸ್ವಿ 22ನೇ ಇಸ್ವಿಯಲ್ಲಿ ತಗೊಂಡುಕೊಂಡು ಹೋದಾಗ ಗ್ಯಾರಂಟಿ ಕೊಡ್ತಾರ ಸರ್ಕಾರ ಬಂದ್ರೆ ಅಂತ ಹೇಳಿ ಯೋಚನೆ ಇತ್ತು. 2023ಕ್ಕೆ ಸರ್ಕಾರ ಬಂತು. ಗ್ಯಾರಂಟಿ ನುಡಿದಂತೆ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ಕೊಡ್ತು. ಆ ಗ್ಯಾರಂಟಿಗೆ ನಾವೆಲ್ಲರೂ ಕೂಡ ಇವತ್ತು ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥದ್ದು ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನತೆಯೂ ಕೂಡ ಇವತ್ತು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರು ಅವರ ಮನೆ ಬಾಗಿಲಿಗೆ ಹೋದಾಗ ಬಹಳ ಸಂತೋಷದಿಂದ ಅವ್ರನ್ನ ಬರಮಾಡ್ಕೊಳ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ನುಡಿದಂತೆ ನಡೆದ ಮೇಲೆ ಈ ಬಾರಿನೂ ಕೂಡ ನಡೀತಾರೆ. ಏನು ಹೆಣ್ಮಕ್ಳು 2,000 ರೂಪಾಯಿ ತೆಗೆದುಕೊಳ್ತಾ ಇದ್ರು ತಿಂಗಳಿಗೆ, ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಇದ್ದದನ್ನ ಮಹಾಲಕ್ಷ್ಮಿ ಅಂತಕ್ಕಂಥದ್ದನ್ನು ಕೂಡ ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈಗ ಯುವ ಬೆಳಕು ಅಂತಕ್ಕಂಥದ್ದು, ಯುವಕರು ಈ ದೇಶದ ಬೆಳಕು. ಆದ್ರೆ ಯುವಕರು ಈ ದೇಶದ ಬೆಳಕು ಆಗ್ಬೇಕಾದ್ರೆ ಅವರ ಜೀವನದಲ್ಲಿ ಕತ್ತಲಿದ್ರೆ ಯಾವ ರೀತಿ ಅನ್ನೋ ವಿಚಾರವಾಗಿ ಅವ್ರಿಗೂ ಕೂಡ 1 ಲಕ್ಷ ರೂಪಾಯಿನ ಅವರ ಒಂದು ಉದ್ಯೋಗಕ್ಕೆ ವಿಚಾರವಾಗಿರ್ಬೋದು ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಸಾಲ ಮನ್ನಾ, ಜೊತೆಗೆ 25 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನ ಅಮೌಂಟ್ ಅನ್ನ, ಅದೇ ರೀತಿ ಬಹಳ ಮುಖ್ಯವಾಗಿ ಏನು ಇವತ್ತು ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ ಅವರಿಗೆ 400 ರೂಪಾಯಿ ಏನು ಕನಿಷ್ಠ ದರವನ್ನು ಕೂಡ ಕೊಡಬೇಕು ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ಕರ್ನಾಟಕ ರಾಜ್ಯದ ಮಾಡೆಲ್ ನ ಪ್ರತಿ ಒಂದು ರಾಜ್ಯದ ಮಾಡೆಲ್ ಆಗಿ, ದೇಶದ ಮಾಡೆಲ್ ಆಗಿ AICC ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹಿ ಮಾಡಿರ್ತಕ್ಕಂಥ ಪತ್ರವನ್ನ ಮನೆಗೆ ತಲುಪಿಸ್ತಾ ಇದ್ವಿ. ಪತ್ರ 25ನೇ ತಾರೀಕು ಒಳಗಡೆ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ತಲುಪಿಸ್ಬೇಕು ಅಂತಕ್ಕಂಥ ಒಂದು ಹೆಜ್ಜೆಗಳನ್ನ ಹಾಕ್ತಾ ಇದೀವಿ. ನಮ್ಮ ನಾಯಕರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಈ ಮನೆಗೆ ತಲುಪ್ತದೆ. ಬಹಳ ಸಂತೋಷ ಆಯ್ತು. ಇವತ್ತು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದಾಗ ಪ್ರಥಮ ಮನೆಗೆ ಹೋದ್ವಿ. ಬಹಳ ಹರ್ಷದಿಂದ ನಾವು ಈ ಸಲ ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ಮೊದಲನೇ ಹೆಜ್ಜೆಯೇ ಜಯದ ಹೆಜ್ಜೆಗೆ ನಾವು ಕಾಲಿಟ್ಟಿದೀವಿ. ಮುಂದಿನ ಹೆಜ್ಜೆಗಳು ಇನ್ನು ಅನೇಕ ಹೆಜ್ಜೆಗಳನ್ನ ಜಯದ ಹೆಜ್ಜೆಗೆ ಕಾಲಿಡ್ತೀವಿ ಅಂತ ಹೇಳ್ತಾ ನಾವು ಸುಮಾರು ಗೀತಕ್ಕನ ಒಂದು 3 ಲಕ್ಷ ಅಂತರದಿಂದ ಈ ಬಾರಿ ನಾವು ಗೆಲ್ಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತಾ ಇದೀವಿ. ಧನ್ಯವಾದಗಳು.